ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ. ವಚನವು ಇಂತಿದೆ: ನಚ್ಚಿದೆನೆಂದಡೆ ಮೆಚ್ಚಿದೆನೆಂದಡೆ, ನಚ್ಚಿದೆನೆಂದಡೆ ಮೆಚ್ಚಿದೆನೆಂದಡೆ, ಸಲೆ ಮಾರುವುದನೆಂದಡೆ, ತನುವನ್ನಲ್ಲಾಡಿಸಿ ನೋಡುವೆ ನೀನು, ಮನವನ್ನಲ್ಲಾಡಿಸಿ ನೋಡುವೆ ನೀನು, ಧನವನ್ನಲ್ಲಾಡಿಸಿ ನೋಡುವೆ ನೀನು, ಇವ ಕಂಜದಿದ್ದಡೆ ಭಕ್ತಿ ಕಂಪಿತ ನೀನು ಕೂಡಲ ಸಂಗಮ ದೇವ. ನಚ್ಚಿದೆನೆಂದಡೆ ಮಚ್ಚಿದೆನೆಂದಡೆ, ಸಲೆ ಮಾರುವುದೆಂದಡೆ, ತನುವನ್ನಲ್ಲಾಡಿಸಿ ನೋಡುವೆ ನೀನು, ಮನವನ್ನಲ್ಲಾಡಿಸಿ ನೋಡುವೆ ನೀನು, ಧನವನ್ನಲ್ಲಾಡಿಸಿ ನೋಡುವೆ ನೀನು, ಇವ ಕಂಜದಿದ್ದಡೆ ಭಕ್ತಿ ಕಂಪಿತ ನೀನು ಕೂಡಲ ಸಂಗಮ ದೇವ. ಸಜ್ಜನರು ಭಕ್ತರು ನಿಷ್ಠಾವಂತರಿಗೆ ತೊಂದರೆಗಳು ಬಾಧಿಸುತ್ತವೆ. ಇವಕ್ಕೆ ನಾವು ಅಂಜಬಾರದು, ಅಳುಕಬಾರದು. ಚಿನ್ನದ ಪರಿಶುದ್ಧತೆಯನ್ನು ಪರೀಕ್ಷಿಸಲು ಅದನ್ನು ಕಾಯಿಸಿ ಅರೆದು ನೋಡುವಂತೆ ಭಕ್ತಿಯಲ್ಲಿ ದೃಢತೆ ಹೊಂದಿದವರನ್ನು ಪರಮಾತ್ಮನು ವಿಧ ವಿಧವಾಗಿ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಅದು ನಮ್ಮ ತನು ಮನ ಧನಗಳನ್ನು ಸ್ವಲ್ಪ ವ್ಯತ್ಯಯ ಮಾಡಿ ನೋಡುವಂತಹ ಒಂದು ಪರೀಕ್ಷೆ. ಇವಕ್ಕೆ ಸೋತು ಬಾಗದೆ ಹೋದರೆ ನಿಜವಾದ ಶ್ರದ್ಧೆ ನಿಷ್ಠೆಗಳು ಭಕ್ತಿಯಲ್ಲಿ ಬೆರೆತ ಸದೃಢವಾದಂತಹ ಸಾಧನೆ ನಮ್ಮದು ಎಂದು ತಿಳಿದು ಬಂದಾಗ ಆ ಕಷ್ಟಗಳನ್ನು ನಿವಾರಿಸಿ ಬಿಗಿದಪ್ಪಿಕೊಳ್ಳುವಂತಹ ಸಾಮರಸ್ಯದ ಅನುಭೂತಿ ನಮಗಾಗುತ್ತದೆ. ಎಂತಹದೇ ಸಂದರ್ಭ ಬಂದರೂ ಕೂಡ ನಮ್ಮ ಆತ್ಮಸ್ಥೈರ್ಯ ಕುಗ್ಗಬಾರದು, ಸಾಧನೆ ನಿಲ್ಲಬಾರದು. ನಚ್ಚಿದೆನೆಂದಡೆ ಮಚ್ಚಿದೆನೆಂದಡೆ, ಸೆಲೆ ಮಾರುವುದೆನೆಂದಡೆ, ತನುವನ್ನಲ್ಲಾಡಿಸಿ ನೋಡುವೆ ನೀನು, ಮನವನ್ನಲ್ಲಾಡಿಸಿ ನೋಡುವೆ ನೀನು, ಧನವನ್ನಲ್ಲಾಡಿಸಿ ನೋಡುವೆ ನೀನು, ಇವ ಕಂಜದಿದ್ದಡೆ ಭಕ್ತಿ ಕಂಪಿತ ನೀನು ಕೂಡಲ ಸಂಗಮ ದೇವ. ಭಕ್ತಿ ಕಂಪಿತ ನೀನು ಕೂಡಲ ಸಂಗಮ ದೇವ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.